ನೋಡಿ, ಜನಸಾಮಾನ್ಯರಿಗೆ ಸರ್ಕಾರದಿಂದ ಬರೆ ಮೇಲೆ ಬರೆ. ಇದು ಹಾಲು, ಬಸ್ಸು, ಮೆಟ್ರೋ ಬಳಿಕ ನೀರಿನ ದರ ಏರಿಕೆ ಆಗ್ತಾ ಇದೆ. ಬೆಂಗಳೂರಿಗರಿಗೆ ಇನ್ಮುಂದೆ ಕಾವೇರಿ ನೀರು ಬಲು ದುಬಾರಿ. ಇಂದಿನಿಂದಲೇ ಹೊಸ ದರ ಜಾರಿ ಮಾಡಿದೆ BWSSB. ಗೃಹ ಬಳಕೆದಾರರಿಗೆ ತಿಂಗಳಿಗೆ 20 ರಿಂದ 30 ರೂಪಾಯಿ ಹೆಚ್ಚುವರಿ ಹೊರೆ. ಇದು ನೀರು ಬಳಕೆಯ ಆಧಾರದ ಮೇಲೆ ಸ್ಲ್ಯಾಬ್ಗಳ ನಿಗದಿ ಮಾಡಲಾಗಿದೆ. 8,000 ಒಳಗಿನ ಸ್ಲ್ಯಾಬ್ಗೆ ಲೀಟರ್ಗೆ 0.15 ಪೈಸೆ ಹೆಚ್ಚಳ ಮಾಡಲಾಗಿದೆ. 8 ರಿಂದ 25,000 ಒಳಗಿನ ಸ್ಲ್ಯಾಬ್ಗೆ ಲೀಟರ್ಗೆ 0.40 ಪೈಸೆ ಹೆಚ್ಚಳ ಮಾಡಲಾಗಿದೆ. ಇಷ್ಟು ಮಾತ್ರ ಅಲ್ಲ, 25,000 ಲೀಟರ್ಗಿಂತ ಹೆಚ್ಚು ಬಳಕೆಗೆ 0.80 ಪೈಸೆ ಹೆಚ್ಚಳ ಮಾಡಲಾಗಿದೆ. 50,000ದಿಂದ 1 ಲಕ್ಷ ಲೀಟರ್ ನೀರು ಬಳಕೆಗೆ 1 ಪೈಸೆ ಹೆಚ್ಚಳ ಮಾಡಲಾಗಿದೆ. ನೋಡಿ, ಇದು ದುರಂತ. ಯಾಕಂತ ಹೇಳಿದ್ರೆ ಇವರೇನೋ ಮಾಡ್ತಾರೆ, ಗ್ಯಾರಂಟಿ ಕೊಟ್ಟಿದ್ರಲ್ಲ ಫ್ರೀ, ಆದರೆ ಇದರದ್ದು ಎಲ್ಲ ರೇಟ್ ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿದ್ರು. ಆದರೆ ಎಲ್ಲದರ ರೇಟ್ ಕೂಡ ದುಬಾರಿ ಆಗ್ತಾ ಇದೆ. ಜಲಮಂಡಳಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಸರ್, ನೀರಿನ ದರವನ್ನು ಹೆಚ್ಚಳ ಮಾಡ್ತೀವಿ ಅಂತ ಈ ಹಿಂದೆನೂ ಕೂಡ DCM ಅವರು ಸೂಚನೆಯನ್ನು ಕೊಟ್ಟಿದ್ರು. ಸರ್, ಯಾವಾಗಿಂದ ದರ ಹೆಚ್ಚಳ ಆಗುತ್ತೆ, ಎಷ್ಟು ಹೆಚ್ಚಾಗುತ್ತೆ? ಈಗ ತಮಗೆಲ್ಲ ತಿಳಿದಿರುವಂತೆ ಕಳೆದ 11 ವರ್ಷಗಳಲ್ಲಿ ಜಲಮಂಡಳಿ ವತಿಯಿಂದ ಯಾವುದೇ ದರ ಏರಿಕೆಯನ್ನು ಮಾಡಿರಲಿಲ್ಲ. 2014ರಿಂದ ದರ ಏರಿಕೆಯನ್ನು ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಅನಿವಾರ್ಯವಾಗಿ ಜಲಮಂಡಳಿಗೆ ಆಗಿರುವಂತಹ ಆರ್ಥಿಕ ನಷ್ಟವನ್ನು ಕಡಿಮೆ ಮಾಡೋದಕ್ಕಾಗಿ ಜಲ ಏರಿಕೆ ಮಾಡಬೇಕಾಗುತ್ತೆ. ಹಾಗಾಗಿ ಇದರ ದರ ಏರಿಕೆಯನ್ನು ಕೂಡ ಜಾಸ್ತಿ ನಮ್ಮ ಯಾರು ಸಣ್ಣ ಮತ್ತು ಮಧ್ಯಮ ವರ್ಗ ಕುಟುಂಬದವರಿದೆ ಅವರಿಗೆ ಜಾಸ್ತಿ ಮೊರೆಯಾಗದೆ ಅವರಿಗೆ ತುಂಬ ಕಡಿಮೆ ದರ ಏರಿಕೆಯನ್ನು ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೇವೆ. ಈಗ ನಮ್ಮದು 0 to 8,000 ಲೀಟರ್ಸ್ ಯಾರು ಬಳಕೆ ಮಾಡಿದೆ ಅವ್ರಿಗೆ ಕೇವಲ 0.15 ಪೈಸಾ ಅಂದರೆ 1/4 ಪೈಸಾಕ್ಕಿಂತ ಕಡಿಮೆ ಪರ್ ಲೀಟ್ರಿಗೆ ಇಂಕ್ರೀಸ್ ಆಗುತ್ತೆ. ಅದೇ ಥರ 8,000 to 25,000 ಕೆಟಗರಿಗೆ ಅರ್ಧ ಪೈಸಾಕ್ಕಿಂತ ಕಡಿಮೆ ಇಂಕ್ರೀಸ್ ಆಗುತ್ತೆ. ಯಾರು 50,000 ಲೀಟ್ರ್ ಇದೆ ಅವ್ರಿಗೆ 1 ಪೈಸಾ ಪರ್ ಲೀಟ್ರು ಇಂಕ್ರೀಸ್ ಆಗುತ್ತೆ. 50,000 ಮೇಲೆ ಇರುವವರೆಗೂ 1 ಪೈಸಾ ಪರ್ ಲೀಟ್ರು ಇಂಕ್ರೀಸ್ ಆಗುತ್ತೆ. ಸೊ 1 ಪೈಸಾ ಪರ್ ಲೀಟ್ರ್ ಇಸ್ ಮ್ಯಾಕ್ಸಿಮಮ್ ಫಾರ್ ಡೊಮೆಸ್ಟಿಕ್ ಕನೆಕ್ಷನ್ಸು. ವೆರಸ್ ಕಮರ್ಷಿಯಲ್ ಕನೆಕ್ಷನ್ಸ್ಗೆ ಬಂದಾಗ 0.90 ಪೈಸಾಯಿಂದ ಅಂದರೆ 1 ಪೈಸಾಗಿಂತ ಸ್ವಲ್ಪ ಕಡಿಮೆ ಪರ್ ಲೀಟ್ರು. ದೆನ್ ಮ್ಯಾಕ್ಸಿಮಮ್ ಒಂದು 1.50 ಪೈಸಾ ಪರ್ ಲೀಟ್ರ್ವರೆಗೆ ಇಂಕ್ರೀಸ್ ಆಗೋ ಚಾನ್ಸಸ್ ಇದೆ. ಸರ್, ಈಗ 11 ವರ್ಷದ ಹಿಂದೆ ಅಷ್ಟೇ ನಾವು ಮಾಡಿದ್ದು, ಅದಾದಮೇಲೆ ಮಾಡಲಿಲ್ಲ ಅಂತ. ಆಗ ಎಷ್ಟಾಗಿತ್ತು ಸರ್? ಈಗ ಅಂದರೆ 1 ರೂಪಾಯಿಗಿಂತ ಕಮ್ಮಿ ಮಾಡಿ ಅಂತ DCM ಸೂಚನೆ ಕೊಟ್ಟಿದ್ದ, ಹೇಗೆ ಅಂತ? ಈಗ ನಾವೇನು ಮಾಡಬೇಕು, ಈಗ ಸಾರ್ವಜನಿಕ ಸಂಸ್ಥೆಯಲ್ಲಿ ಇರೋದ್ರಿಂದ ನಾವು ಎಲ್ಲ ಜನರದ್ದೇ ಒಂದು ವಿಷಯಗಳನ್ನ ಆಲೋಚನೆ ಮಾಡಿಕೊಂಡು ತೀರ್ಮಾನ ತೆಗೆದುಕೊಳ್ಬೇಕಾಗುತ್ತೆ. ಈಗ ನಮ್ಮ ನಷ್ಟ ಏನಿದೆ, ಪ್ರತಿ ತಿಂಗಳಿಗೆ ಆರ್ಥಿಕ ಕೊರತೆ ಏನಿದೆ 80 ಕೋಟಿಯಷ್ಟು ನಮಗೆ ಹಿಂದೆ ಕೊರತೆ ಆಗ್ತಾ ಇತ್ತು. ಈಗ ಈ ಬೆಲೆ ಏರಿಕೆಯಿಂದ ನಮಗೇನಾಗುತ್ತಪ್ಪ ಅಂದರೆ 25ರಿಂದ 30 ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ನಮಗೆ ಬೆಲೆ ಇದು ಆರ್ಥಿಕವಾಗಿ ನಮಗೆ ಅನುಕೂಲ ಆಗ್ಬೋದು. ಬಟ್ ಆದರೂ ಕೂಡ ಇನ್ನೊಂದು 50 ಕೋಟಿ 40ರಿಂದ 50 ಕೋಟಿ ರೂಪಾಯಿ ನಮಗೆ ಆರ್ಥಿಕ ನಷ್ಟ ಆಗೇ ಆಗುತ್ತೆ. ಬಟ್ ಅದನ್ನು ನಾವು ತೊಗೊಂಡು ಕೇವಲ ಒಂದು 30 ಕ್ರೋರ್ಸ್ ಅಷ್ಟೇ ನಮಗೆ ಆರ್ಥಿಕ ಇದು ಮಾಡಿಕೊಂಡು ಉಳಿದ 50 ಕೋಟಿ ಇನ್ನೂ ನಷ್ಟದಲ್ಲೇ ಇರ್ತೀವಿ. ಆದರೂ ಕೂಡ ಮುಂಬರುವ ದಿನಗಳಲ್ಲಿ ನಾವು ಎಲೆಕ್ಟ್ರಿಸಿಟಿ ಖರ್ಚುಗಳನ್ನು ಕಡಿಮೆ ಮಾಡೋದಕ್ಕಾಗಿ ಸೋಲಾರ್ ಪವರ್ ಪ್ಲಾಂಟ್ ಮಾಡಿದರೆ ನಮ್ಮದು ಕಡಿಮೆ ಆಗುತ್ತೆ ಅಂತ ಹೇಳಿ ಮಾನ್ಯ ಉಪಮುಖ್ಯಮಂತ್ರಿ ಸೂಚನೆ ಕೊಟ್ಟಿದ್ದಾರೆ. ಈಗ ಅವರ ಒಂದು ಏನು ಸಲಹೆಗಳಿದೆ ಅದರಂತೆ ಗ್ರೀನ್ ಪವರ್ಗೆ ಹೋದರೆ ನಮ್ಮದು ಇನ್ನೂ ಆರ್ಥಿಕ ಕಷ್ಟ ಕಡಿಮೆ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈಗ ಒಂದು ಸಾಮಾನ್ಯ ಮನೆಯಲ್ಲಿ ಪ್ರತಿ ತಿಂಗಳು 200-250 ರೂಪಾಯಿ ನೀರಿನ ಬಿಲ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಇನ್ನು ಎಷ್ಟು ಆಗ್ಬೋದು ಸರ್ ಈ ಹೆಚ್ಚಳದಿಂದ? ಇಲ್ಲ, ಇದು ಡಿಪೆಂಡ್ಸ್ ಅಪಾನ್ ದ ಅವ್ರ ಕನ್ಸಂಪ್ಷನ್ ಪ್ಯಾಟರ್ನ್. ಕೆಲವರಿಗೆ ಬೋರ್ವೆಲ್ ಚಾರ್ಜಸ್ ಬಂದಿರ್ತದೆ, ಕೆಲವರಿಗೆ ಕಾವೇರಿ ನೀರು ಕನೆಕ್ಷನ್ಸ್ ಬಂದಿರುತ್ತೆ. ಕಾವೇರಿ ನೀರದ್ದು ಮಾತ್ರ ಈಗ ನಾನು ಹೇಳ್ತಾ ಇರೋದು. ಸೊ 220 ರೂಪಾಯಿ ಬರ್ತಾಯಿದ್ರೆ ಅವ್ರಿಗೆ ಒಂದು 25ರಿಂದ 35 ರೂಪಾಯಿ ಜಾಸ್ತಿ ಆಗ್ಬೋದು ನನ್ನ ಪ್ರಕಾರ. ಬಟ್ ಡಿಪೆಂಡ್ಸ್ ಅಪಾನ್ ಹೌ ದೇ ಯೂಸ್ ದ ವಾಟರ್ ಆ್ಯಂಡ್ ಎಷ್ಟು ಕ್ವಾಂಟಿಟಿ ಯೂಸ್ ಮಾಡ್ತಾರೆ. ಈಗ ಬೇಸಿಗೆ ಬಂತು ಜಾಸ್ತಿ ಯೂಸ್ ಮಾಡಿರ್ಬೋದು, ಆ ಥರ ಅವ್ರದ್ದು ಡಿಪೆಂಡ್ಸ್ ಆಗುತ್ತೆ ಅದು. ಹೌದು, ಸೇಮ್. ಸರ್, ಈಗ ಅಂದರೆ ನಾಳೆಯಿಂದನೇ ದರ ಹೆಚ್ಚಳ ಆಗುತ್ತಾ? ಅಂದರೆ ಜನ್ರೇಟ್ ಆಗೋದು ಯಾವಾಗ ಸರ್? ಜನರಿಗೆ ಯಾವಾಗ ಕಟ್ಟಬೇಕಾಗುತ್ತೆ? ಜನರಿಗೆ ಈಗ ನಮ್ಮದು ಬಿಲ್ಡಿಂಗ್ ಸೈಕಲ್ ಜಲಮಂಡಳಿಯಿಂದ ಈಗ 10ನೇ ತಾರೀಕು 12ನೇ ತಾರೀಕುವರೆಗೆ ಈಗ ಏಪ್ರಿಲ್ ತಿಂಗಳದ್ದು ಮುಗಿಯುತ್ತದೆ. ಸೊ ಇವತ್ತು ರೀಡಿಂಗ್ ತೊಗೊಂಡಿದ್ರು ನೆಕ್ಸ್ಟು 10-12ನೇ ತಾರೀಕಿಗೆ ಹೋಗ್ತಾರೆ. ಸೊ ಕೆಲವೊಂದು ಸಮಯ 1ನೇ ತಾರೀಕು ತೊಗೊಂಡ್ರೆ 1ನೇ ತಾರೀಕಿಂದ ಜಾರಿ ಬರುತ್ತೆ. ಸೊ ಇದು ಸಾಮಾನ್ಯವಾಗಿ ಅರ್ಥ ಮಾಡೋದಕ್ಕೊಳ್ಳೋದಾದರೆ ಮೇ ತಿಂಗಳ ಬಿಲ್ಲಲ್ಲಿ ಸೇರ್ಪಡೆ ಆಗುತ್ತೆ ಅಷ್ಟೇ. ಥ್ಯಾಂಕ್ ಯು. ಇವಿಷ್ಟು ರಾಮ್ ಪ್ರಸಾದ್ ಮನೋಹರ್ ಅವರ ಮಾತು. ಅಂದರೆ ಪ್ರಮುಖವಾಗಿ ಆರ್ಥಿಕ ನಷ್ಟವನ್ನು ಸರಿದೂಗಿಸೋದಕ್ಕೆ ಬೆಲೆ ಹೆಚ್ಚಳ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ. ಈಗ ಮಾಡುವಂತಹ ಬೆಲೆ ಹೆಚ್ಚಳದಿಂದ ಒಂದು 40 ಕೋಟಿಯಷ್ಟು ನಾವು ಸರಿದೂಗಿಸ್ಬೋದು. ಇನ್ನು ಉಳಿದಂತಹ 50 ಕೋಟಿಯಷ್ಟು ಹಣವನ್ನು ಸೋಲಾರ್ ಪವರಿಂದ ಜನರೇಟ್ ಮಾಡೋದಕ್ಕೂ ಕೂಡ ಸೂಚನೆಯನ್ನು ಕೊಡಿ. ನೋಡಿ, ಜನಸಾಮಾನ್ಯರಿಗೆ ಸರ್ಕಾರದಿಂದ ಬರೆ ಮೇಲೆ ಬರೆ. ಇದು ಹಾಲು, ಬಸ್ಸು, ಮೆಟ್ರೋ ಬಳಿಕ ನೀರಿನ ದರ ಏರಿಕೆ ಆಗ್ತಾ ಇದೆ.
ಬೆಂಗಳೂರಿಗರಿಗೆ ಇನ್ಮುಂದೆ ಕಾವೇರಿ ನೀರು ಬಲು ದುಬಾರಿ. ಇಂದಿನಿಂದಲೇ ಹೊಸ ದರ ಜಾರಿ ಮಾಡಿದೆ BWSSB. ಗೃಹ ಬಳಕೆದಾರರಿಗೆ ತಿಂಗಳಿಗೆ 20 ರಿಂದ 30 ರೂಪಾಯಿ ಹೆಚ್ಚುವರಿ ಹೊರೆ. ಇದು ನೀರು ಬಳಕೆಯ ಆಧಾರದ ಮೇಲೆ ಸ್ಲ್ಯಾಬ್ಗಳ ನಿಗದಿ ಮಾಡಲಾಗಿದೆ. 8,000 ಒಳಗಿನ ಸ್ಲ್ಯಾಬ್ಗೆ ಲೀಟರ್ಗೆ 0.15 ಪೈಸೆ ಹೆಚ್ಚಳ ಮಾಡಲಾಗಿದೆ. 8 ರಿಂದ 25,000 ಒಳಗಿನ ಸ್ಲ್ಯಾಬ್ಗೆ ಲೀಟರ್ಗೆ 0.40 ಪೈಸೆ ಹೆಚ್ಚಳ ಮಾಡಲಾಗಿದೆ. ಇಷ್ಟು ಮಾತ್ರ ಅಲ್ಲ, 25,000 ಲೀಟರ್ಗಿಂತ ಹೆಚ್ಚು ಬಳಕೆಗೆ 0.80 ಪೈಸೆ ಹೆಚ್ಚಳ ಮಾಡಲಾಗಿದೆ. 50,000ದಿಂದ 1 ಲಕ್ಷ ಲೀಟರ್ ನೀರು ಬಳಕೆಗೆ 1 ಪೈಸೆ ಹೆಚ್ಚಳ ಮಾಡಲಾಗಿದೆ. ನೋಡಿ, ಇದು ದುರಂತ. ಯಾಕಂತ ಹೇಳಿದ್ರೆ ಇವರೇನೋ ಮಾಡ್ತಾರೆ, ಗ್ಯಾರಂಟಿ ಕೊಟ್ಟಿದ್ರಲ್ಲ ಫ್ರೀ, ಆದರೆ ಇದರದ್ದು ಎಲ್ಲ ರೇಟ್ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಎಲ್ಲದರ ರೇಟ್ ಕೂಡ ದುಬಾರಿ ಆಗ್ತಾ ಇದೆ. ಜಲಮಂಡಳಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಸರ್, ನೀರಿನ ದರವನ್ನು ಹೆಚ್ಚಳ ಮಾಡ್ತೀವಿ ಅಂತ ಈ ಹಿಂದೆನೂ ಕೂಡ DCM ಅವರು ಸೂಚನೆಯನ್ನು ಕೊಟ್ಟಿದ್ರು. ಸರ್, ಯಾವಾಗಿಂದ ದರ ಹೆಚ್ಚಳ ಆಗುತ್ತೆ, ಎಷ್ಟು ಹೆಚ್ಚಾಗುತ್ತೆ? ಈಗ ತಮಗೆಲ್ಲ ತಿಳಿದಿರುವಂತೆ ಕಳೆದ 11 ವರ್ಷಗಳಲ್ಲಿ ಜಲಮಂಡಳಿ ವತಿಯಿಂದ ಯಾವುದೇ ದರ ಏರಿಕೆಯನ್ನು ಮಾಡಿರಲಿಲ್ಲ. 2014ರಿಂದ ದರ ಏರಿಕೆಯನ್ನು ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಅನಿವಾರ್ಯವಾಗಿ ಜಲಮಂಡಳಿಗೆ ಆಗಿರುವಂತಹ ಆರ್ಥಿಕ ನಷ್ಟವನ್ನು ಕಡಿಮೆ ಮಾಡೋದಕ್ಕಾಗಿ ಜಲ ಏರಿಕೆ ಮಾಡಬೇಕಾಗುತ್ತೆ. ಹಾಗಾಗಿ ಇದರ ದರ ಏರಿಕೆಯನ್ನು ಕೂಡ ಜಾಸ್ತಿ ನಮ್ಮ ಯಾರು ಸಣ್ಣ ಮತ್ತು ಮಧ್ಯಮ ವರ್ಗ ಕುಟುಂಬದವರಿದೆ ಅವರಿಗೆ ಜಾಸ್ತಿ ಮೊರೆಯಾಗದೆ ಅವರಿಗೆ ತುಂಬ ಕಡಿಮೆ ದರ ಏರಿಕೆಯನ್ನು ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೇವೆ. ಈಗ ನಮ್ಮದು 0 to 8,000 ಲೀಟರ್ಸ್ ಯಾರು ಬಳಕೆ ಮಾಡಿದೆ ಅವ್ರಿಗೆ ಕೇವಲ 0.15 ಪೈಸಾ ಅಂದರೆ 1/4 ಪೈಸಾಕ್ಕಿಂತ ಕಡಿಮೆ ಪರ್ ಲೀಟ್ರಿಗೆ ಇಂಕ್ರೀಸ್ ಆಗುತ್ತೆ. ಅದೇ ಥರ 8,000 to 25,000 ಕೆಟಗರಿಗೆ ಅರ್ಧ ಪೈಸಾಕ್ಕಿಂತ ಕಡಿಮೆ ಇಂಕ್ರೀಸ್ ಆಗುತ್ತೆ. ಯಾರು 50,000 ಲೀಟ್ರ್ ಇದೆ ಅವ್ರಿಗೆ 1 ಪೈಸಾ ಪರ್ ಲೀಟ್ರು ಇಂಕ್ರೀಸ್ ಆಗುತ್ತೆ. 50,000 ಮೇಲೆ ಇರುವವರೆಗೂ 1 ಪೈಸಾ ಪರ್ ಲೀಟ್ರು ಇಂಕ್ರೀಸ್ ಆಗುತ್ತೆ. ಸೊ 1 ಪೈಸಾ ಪರ್ ಲೀಟ್ರ್ ಇಸ್ ಮ್ಯಾಕ್ಸಿಮಮ್ ಫಾರ್ ಡೊಮೆಸ್ಟಿಕ್ ಕನೆಕ್ಷನ್ಸು. ವೆರಸ್ ಕಮರ್ಷಿಯಲ್ ಕನೆಕ್ಷನ್ಸ್ಗೆ ಬಂದಾಗ 0.90 ಪೈಸಾಯಿಂದ ಅಂದರೆ 1 ಪೈಸಾಗಿಂತ ಸ್ವಲ್ಪ ಕಡಿಮೆ ಪರ್ ಲೀಟ್ರು. ದೆನ್ ಮ್ಯಾಕ್ಸಿಮಮ್ ಒಂದು 1.50 ಪೈಸಾ ಪರ್ ಲೀಟ್ರ್ವರೆಗೆ ಇಂಕ್ರೀಸ್ ಆಗೋ ಚಾನ್ಸಸ್ ಇದೆ. ಸರ್, ಈಗ 11 ವರ್ಷದ ಹಿಂದೆ ಅಷ್ಟೇ ನಾವು ಮಾಡಿದ್ದು, ಅದಾದಮೇಲೆ ಮಾಡಲಿಲ್ಲ ಅಂತ. ಆಗ ಎಷ್ಟಾಗಿತ್ತು ಸರ್? ಈಗ ಅಂದರೆ 1 ರೂಪಾಯಿಗಿಂತ ಕಮ್ಮಿ ಮಾಡಿ ಅಂತ DCM ಸೂಚನೆ ಕೊಟ್ಟಿದ್ದ, ಹೇಗೆ ಅಂತ? ಈಗ ನಾವೇನು ಮಾಡಬೇಕು, ಈಗ ಸಾರ್ವಜನಿಕ ಸಂಸ್ಥೆಯಲ್ಲಿ ಇರೋದ್ರಿಂದ ನಾವು ಎಲ್ಲ ಜನರದ್ದೇ ಒಂದು ವಿಷಯಗಳನ್ನ ಆಲೋಚನೆ ಮಾಡಿಕೊಂಡು ತೀರ್ಮಾನ ತೆಗೆದುಕೊಳ್ಬೇಕಾಗುತ್ತೆ. ಈಗ ನಮ್ಮ ನಷ್ಟ ಏನಿದೆ, ಪ್ರತಿ ತಿಂಗಳಿಗೆ ಆರ್ಥಿಕ ಕೊರತೆ ಏನಿದೆ 80 ಕೋಟಿಯಷ್ಟು ನಮಗೆ ಹಿಂದೆ ಕೊರತೆ ಆಗ್ತಾ ಇತ್ತು. ಈಗ ಈ ಬೆಲೆ ಏರಿಕೆಯಿಂದ ನಮಗೇನಾಗುತ್ತಪ್ಪ ಅಂದರೆ 25ರಿಂದ ಒಂದು 30 ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ನಮಗೆ ಬೆಲೆ ಇದು ಆರ್ಥಿಕವಾಗಿ ನಮಗೆ ಅನುಕೂಲ ಆಗ್ಬೋದು. ಬಟ್ ಆದರೂ ಕೂಡ ಇನ್ನೊಂದು 50 ಕೋಟಿ 40ರಿಂದ 50 ಕೋಟಿ ರೂಪಾಯಿ ನಮಗೆ ಆರ್ಥಿಕ ನಷ್ಟ ಆಗೇ ಆಗುತ್ತೆ. ಬಟ್ ಅದನ್ನು ನಾವು ತೊಗೊಂಡು ಕೇವಲ ಒಂದು 30 ಕ್ರೋರ್ಸ್ ಅಷ್ಟೇ ನಮಗೆ ಆರ್ಥಿಕ ಇದು ಮಾಡಿಕೊಂಡು ಉಳಿದ 50 ಕೋಟಿ ಇನ್ನೂ ನಷ್ಟದಲ್ಲೇ ಇರ್ತೀವಿ. ಆದರೂ ಕೂಡ ಮುಂಬರುವ ದಿನಗಳಲ್ಲಿ ನಾವು ಎಲೆಕ್ಟ್ರಿಸಿಟಿ ಖರ್ಚುಗಳನ್ನು ಕಡಿಮೆ ಮಾಡೋದಕ್ಕಾಗಿ ಸೋಲಾರ್ ಪವರ್ ಪ್ಲಾಂಟ್ ಮಾಡಿದರೆ ನಮ್ಮದು ಕಡಿಮೆ ಆಗುತ್ತೆ ಅಂತ ಹೇಳಿ ಮಾನ್ಯ ಉಪಮುಖ್ಯಮಂತ್ರಿ ಸೂಚನೆ ಕೊಟ್ಟಿದ್ದಾರೆ. ಈಗ ಅವರ ಒಂದು ಏನು ಸಲಹೆಗಳಿದೆ ಅದರಂತೆ ಗ್ರೀನ್ ಪವರ್ಗೆ ಹೋದರೆ ನಮ್ಮದು ಇನ್ನೂ ಆರ್ಥಿಕ ಕಷ್ಟ ಕಡಿಮೆ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈಗ ಒಂದು ಸಾಮಾನ್ಯ ಮನೆಯಲ್ಲಿ ಪ್ರತಿ ತಿಂಗಳು 200-250 ರೂಪಾಯಿ ನೀರಿನ ಬಿಲ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಇನ್ನು ಎಷ್ಟು ಆಗ್ಬೋದು ಸರ್ ಈ ಹೆಚ್ಚಳದಿಂದ? ಇಲ್ಲ, ಇದು ಡಿಪೆಂಡ್ಸ್ ಅಪಾನ್ ದ ಅವ್ರ ಕನ್ಸಂಪ್ಷನ್ ಪ್ಯಾಟರ್ನ್. ಕೆಲವರಿಗೆ ಬೋರ್ವೆಲ್ ಚಾರ್ಜಸ್ ಬಂದಿರ್ತದೆ, ಕೆಲವರಿಗೆ ಕಾವೇರಿ ನೀರು ಕನೆಕ್ಷನ್ಸ್ ಬಂದಿರುತ್ತೆ. ಕಾವೇರಿ ನೀರದ್ದು ಮಾತ್ರ ಈಗ ನಾನು ಹೇಳ್ತಾ ಇರೋದು. ಸೊ 220 ರೂಪಾಯಿ ಬರ್ತಾಯಿದ್ರೆ ಅವ್ರಿಗೆ ಒಂದು 25ರಿಂದ 35 ರೂಪಾಯಿ ಜಾಸ್ತಿ ಆಗ್ಬೋದು ನನ್ನ ಪ್ರಕಾರ. ಬಟ್ ಡಿಪೆಂಡ್ಸ್ ಅಪಾನ್ ಹೌ ದೇ ಯೂಸ್ ದ ವಾಟರ್ ಆ್ಯಂಡ್ ಎಷ್ಟು ಕ್ವಾಂಟಿಟಿ ಯೂಸ್ ಮಾಡ್ತಾರೆ. ಈಗ ಬೇಸಿಗೆ ಬಂತು ಜಾಸ್ತಿ ಯೂಸ್ ಮಾಡಿರ್ಬೋದು, ಆ ಥರ ಅವ್ರದ್ದು ಡಿಪೆಂಡ್ಸ್ ಆಗುತ್ತೆ ಅದು. ಹೌದು, ಸೇಮ್. ಸರ್, ಈಗ ಅಂದರೆ ನಾಳೆಯಿಂದನೇ ದರ ಹೆಚ್ಚಳ ಆಗುತ್ತಾ? ಅಂದರೆ ಜನ್ರೇಟ್ ಆಗೋದು ಯಾವಾಗ ಸರ್? ಜನರಿಗೆ ಯಾವಾಗ ಕಟ್ಟಬೇಕಾಗುತ್ತೆ? ಜನರಿಗೆ ಈಗ ನಮ್ಮದು ಬಿಲ್ಡಿಂಗ್ ಸೈಕಲ್ ಜಲಮಂಡಳಿಯಿಂದ ಈಗ 10ನೇ ತಾರೀಕು 12ನೇ ತಾರೀಕುವರೆಗೆ ಈಗ ಏಪ್ರಿಲ್ ತಿಂಗಳದ್ದು ಮುಗಿಯುತ್ತದೆ. ಸೊ ಇವತ್ತು ರೀಡಿಂಗ್ ತೊಗೊಂಡಿದ್ರು ನೆಕ್ಸ್ಟು 10-12ನೇ ತಾರೀಕಿಗೆ ಹೋಗ್ತಾರೆ. ಸೊ ಕೆಲವೊಂದು ಸಮಯ 1ನೇ ತಾರೀಕು ತೊಗೊಂಡ್ರೆ 1ನೇ ತಾರೀಕಿಂದ ಜಾರಿ ಬರುತ್ತೆ. ಸೊ ಇದು ಸಾಮಾನ್ಯವಾಗಿ ಅರ್ಥ ಮಾಡೋದಕ್ಕೊಳ್ಳೋದಾದರೆ ಮೇ ತಿಂಗಳ ಬಿಲ್ಲಲ್ಲಿ ಸೇರ್ಪಡೆ ಆಗುತ್ತೆ ಅಷ್ಟೇ. ಥ್ಯಾಂಕ್ ಯು. ಇವಿಷ್ಟು ರಾಮ್ ಪ್ರಸಾದ್ ಮನೋಹರ್ ಅವರ ಮಾತು. ಅಂದರೆ ಪ್ರಮುಖವಾಗಿ ಆರ್ಥಿಕ ನಷ್ಟವನ್ನು ಸರಿದೂಗಿಸೋದಕ್ಕೆ ಬೆಲೆ ಹೆಚ್ಚಳ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ. ಈಗ ಮಾಡುವಂತಹ ಬೆಲೆ ಹೆಚ್ಚಳದಿಂದ ಒಂದು 40 ಕೋಟಿಯಷ್ಟು ನಾವು ಸರಿದೂಗಿಸ್ಬೋದು. ಇನ್ನು ಉಳಿದಂತಹ 50 ಕೋಟಿಯಷ್ಟು ಹಣವನ್ನು ಸೋಲಾರ್ ಪವರಿಂದ ಜನರೇಟ್ ಮಾಡೋದಕ್ಕೂ ಕೂಡ ಸೂಚನೆಯನ್ನು ಕೊಡಲಾಗಿದೆ DCM ಅನ್ನೋದು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.